ಹಾಯ್, ಹೇಗಿದ್ದೀರಾ ಎಲ್ಲರೂ? ನಾನು ಪ್ರೀತಿ. ಎಲ್ಲರಿಗೂ ಥ್ಯಾಂಕ್ಸ್ ನಿಮ್ಮೆಲ್ಲರ ಫೀಡ್ಬ್ಯಾಕ್ ಮತ್ತು ಸಪೋರ್ಟ್ಗೆ. ಇವತ್ತು ನಾವು ಚಿಕನ್ ಕೂರ್ಮಾ ಮಾಡುವುದು ಹೇಗೆ ಎಂದು ನೋಡುವ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ. ಬನ್ನಿ ಶುರು ಮಾಡೋಣ. ಚಿಕನ್ ಕೂರ್ಮಾ ಮಾಡಲು ಬೇಕಾದ ಸಾಮಗ್ರಿಗಳು ಹೀಗಿವೆ. ನಾನಿಲ್ಲಿ 1 kg ಚಿಕನ್ ತೆಕ್ಕೊಂಡಿದ್ದೇನೆ ವಿತ್ ಸ್ಕಿನ್. ನೀವು ವಿದೌಟ್ ಸ್ಕಿನ್ ಸಹ ಯೂಸ್ ಮಾಡಬಹುದು. ಅದಕ್ಕೆ ಮೊದಲಿಗೆ ನಾನು ಸ್ವಲ್ಪ ಅರಶಿನ ಪೌಡರ್, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು, ಮತ್ತು ಉಪ್ಪು, ಮತ್ತು ಸ್ವಲ್ಪ ಲಿಂಬು, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಲಿಂಬು ಸೇರಿಸಿ ಅರ್ಧ ಗಂಟೆ ಕಾಲ ನಾವು ಮ್ಯಾರಿನೇಟ್ ಆಗಲು ಬಿಡುವ. ಇದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿ. ಮತ್ತೆ ಇಲ್ಲಿ ಒಗ್ಗರಣೆಗೆ ನಾನು ಅರ್ಧ ಟೀ ಸ್ಪೂನ್ ಜೀರಿಗೆ, 2 ಪಲಾವ್ ಎಲೆ ತಗೊಂಡಿದ್ದೇನೆ. ಇದು 2 ಒಗ್ಗರಣೆಗೆ. ಅರ್ಧ ಟೀ ಸ್ಪೂನ್ ಜೀರಾ ಪೌಡರ್, 1/4 ಟೀ ಸ್ಪೂನ್ ಹಳದಿ ಪೌಡರ್, 2 ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್, ಕೊತ್ತಂಬರಿ ಪೌಡರ್, ಅರ್ಧ ಬಂಚಿನಷ್ಟು ಕೊತ್ತಂಬರಿ ಸೊಪ್ಪು, 1/4 ಬಂಚಿನಷ್ಟು ಪುದೀನಾ ಸೊಪ್ಪು, 7 ರಿಂದ 8 ಹಸಿಮೆಣಸು. ನೀವು ನಿಮಗೆ ಖಾರ ಜಾಸ್ತಿ ಬೇಕನ್ನಿಸಿದ್ರೆ ಸ್ವಲ್ಪ ಜಾಸ್ತಿನೂ ಯೂಸ್ ಮಾಡಬಹುದು, ಕಡಿಮೆ ಬೇಕಾದ್ರೆ ಸ್ವಲ್ಪ 2 ಕಡಿಮೆ ಮೆಣಸು ಯೂಸ್ ಮಾಡಬಹುದು. 2 ಟೇಬಲ್ ಸ್ಪೂನ್ ಮೊಸರು, ಉಪ್ಪು ರುಚಿಗೆ ತಕ್ಕಷ್ಟು, ತುಪ್ಪ 2 ಟೇಬಲ್ ಸ್ಪೂನ್, ತೆಂಗಿನ ಎಣ್ಣೆ 2 ಟೇಬಲ್ ಸ್ಪೂನ್, ಅಥವಾ ನೀವು ಯಾವುದೇ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡಬಹುದು. 2 ಈರುಳ್ಳಿ, 5 ರಿಂದ 6 ಪೀಸಸ್ ಶುಂಠಿ, 5 ರಿಂದ 6 ಪೀಸಸ್ ಬೆಳ್ಳುಳ್ಳಿ, 8 ರಿಂದ 9 ಗೋಡಂಬಿ ಕ್ಯಾಶ್ಯೂ ನಟ್, 1 ಇಂಚ್ ಚಕ್ಕೆ, 8 ರಿಂದ 9 ಕರಿಮೆಣಸು, 4 ರಿಂದ 5 ಲವಂಗ. ಸೊ ಇಷ್ಟೆಲ್ಲ ಸಾಮಗ್ರಿಗಳು ನಮಗೆ ಇವತ್ತು ಚಿಕನ್ ಕೂರ್ಮಾ ಮಾಡಲು ಬೇಕಾಗಿದೆ. ಮೊದಲಿಗೆ ನಾವು ಒಂದು ಪ್ಯಾನ್ ತಗೊಳ್ಳುವ. ಸ್ವಲ್ಪ ಎಣ್ಣೆ ಸೇರಿಸುವ. 1 ಟೀ ಸ್ಪೂನ್ ಎಣ್ಣೆ ಸೇರಿಸಿ, ಇದು ಗರಂ ಮಸಾಲ ಅಂತ ತೆಕ್ಕೊಂಡಂತ ಚಕ್ಕೆ, ಲವಂಗ, ಕರಿಮೆಣಸು ಹಾಕಿ 2 ಸೆಕೆಂಡ್ ಫ್ರೈ ಮಾಡುವ ಲೋ ಫ್ಲೇಮಲ್ಲಿ. ಇದು 2 ಸೆಕೆಂಡ್ ಗರಂ ಮಸಾಲ ಫ್ರೈ ಆದ ನಂತರ ಇದಕ್ಕೆ ನಾವು ತೆಗೆದಿಟ್ಕೊಂಡಂತ ಶುಂಠಿ ಮತ್ತೆ ಬೆಳ್ಳುಳ್ಳಿ ಸೇರಿಸುವ. ಅದನ್ನು ಸಹ ಒಂದು 20 ಸೆಕೆಂಡ್ ನಾವು ಫ್ರೈ ಮಾಡುವ. ಇದಾದ ನಂತರ ನಾವು ತೆಗೆದಿಟ್ಕೊಂಡಂತ ಈರುಳ್ಳಿ ಸೇರಿಸುವ. ಅದರ ಜೊತೆನೆ ನಾವು ಗೋಡಂಬಿ ತೆಗೆದಿಟ್ಕೊಂಡಂತಹ ಗೋಡಂಬಿ ಸಹ ಸೇರಿಸಿ ಇದು ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡುವ. ಇದು ಲೈಟ್ ಬ್ರೌನ್ ಆಗಲಿ. ಇದೀಗ ನೋಡಿ ನಮ್ದು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಅದೆಲ್ಲ ಹಸಿ ವಾಸನೆ ಹೋಗಿದೆ. ಈಗ ಗ್ಯಾಸ್ ಆಫ್ ಮಾಡಿ ಇದು ತಣ್ಣಾದ ನಂತರ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡುವ. ನುಣ್ಣಕ್ಕೆ ರುಬ್ಕೊಳ್ಬೇಕು, ತಣ್ಣ ಆಗ್ಬೇಕು, ಇಲ್ಲದೆ ನಮ್ಮ ಮಿಕ್ಸಿ ಜಾರ್ ಹಾಳಾಗಬಹುದು. ಸೊ ಫುಲ್ ಕಂಪ್ಲೀಟ್ ತಣ್ಣಾದ ನಂತರ ಇದನ್ನು ನಾವು ಗ್ರೈಂಡ್ ಮಾಡುವ. ನಾವೀಗ ಇದು ಫ್ರೈ ಆಗಿ ತಣ್ಣಾದ ನಂತರ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳುವ. ಆ ನಂತರ ಇಲ್ಲಿ ತೆಗೆದಿಟ್ಕೊಂಡಂತಹ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಎಲ್ಲವನ್ನು ಇದಕ್ಕೆ ಸೇರಿಸಿಕೊಳ್ಳುವ ಮಿಕ್ಸಿ ಜಾರಿಗೆ. ಮತ್ತೆ ಈ ಮಸಾಲ, ಕೊರಿಯಾಂಡರ್ ಪೌಡರ್, ಕೊತ್ತಂಬರಿ ಪೌಡರ್, ಜೀರಾ ಪೌಡರ್, ಹಳದಿ ಪೌಡರ್ ಇದನ್ನು ಸಹ ನಾವು ಮಿಕ್ಸಿಗೆ ಹಾಕೊಳ್ಳುವ. ಆನಂತರ ಕೊನೆಗೆ ಮೊಸರನ್ನು ಸಹ ಮಿಕ್ಸಿ ಜಾರ್ ಒಳಗೆ ಹಾಕೊಂಡು ಈಗ ನಾವಿದನ್ನು ನುಣ್ಣಕ್ಕೆ ರುಬ್ಕೊಳ್ಳುವ.
ಈಗ ನಾವಿಲ್ಲಿ ರುಬ್ಕೊಂಡ ಮಸಾಲೆ ರೆಡಿ ಆಗಿದೆ. ಇದನ್ನು ಬೇರೆ ತೆಗೆದಿಡುವ. ಮೊದಲಿಗೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಬಾಣಲೆ ಬಿಸಿಯಾದ ನಂತರ ಅದಕ್ಕೆ ತುಪ್ಪ ಮತ್ತೆ ಎಣ್ಣೆ ಹಾಕುವ. ತುಪ್ಪ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇಲ್ಲಿ ನಾವು ತೆಗೆದಿಟ್ಕೊಂಡಂತ ಪಲಾವ್ ಎಲೆ, ಜೀರಿಗೆ ಒಗ್ಗರಣೆ ಕೊಡುವ. ಇದು ಒಂದು 2 ಸೆಕೆಂಡ್ ಫ್ರೈ ಆಗಲಿ, ಜೀರಿಗೆ ಮತ್ತೆ ಪಲಾವ್ ಎಲೆ. ಇದು 2 ಸೆಕೆಂಡ್ ಫ್ರೈ ಆದ ನಂತರ ನಾವಿಲ್ಲಿ ತೆಗೆದುಕೊಂಡು ಇಟ್ಟನ್ನ ಮ್ಯಾರಿನೇಟ್ ಮಾಡಿದಂಥ ಚಿಕನ್ ಹಾಕೊಳ್ಳುವ ನಿಧಾನಕ್ಕೆ. ಮೀಡಿಯಮ್ ಆಗಿಡಿ, ಮೀಡಿಯಮ್ ಟು ಸ್ಲೋ. ಎಣ್ಣೆ ಹಾಕ್ತೆ ಮೈಗೆ. ನಂತರ ಅದನ್ನು ಮಿಕ್ಸ್ ಮಾಡಿ ಒಂದು 2 ಸೆಕೆಂಡ್ ಹೀಗೇನೆ ಸ್ವಲ್ಪ ಎಣ್ಣೆಯಲ್ಲಿ ಅದು ಫ್ರೈ ಆಗಲಿ. ಫ್ಲೇಮ್ ಸ್ವಲ್ಪ ಮೀಡಿಯಮ್ ಇಟ್ಕೊಳ್ಳಿ. ಇದು 2 ಸೆಕೆಂಡ್ ಫ್ರೈ ಆದ ನಂತರ ಇದನ್ನು ಮೀಡಿಯಂ ಫ್ಲೇಮಲ್ಲಿ ನಾವು ಬಾಯಿ ಮುಚ್ಚಿ 10 ಮಿನಿಟ್ ಬೇಯಲಿಕ್ಕೆ ಬಿಡುವ. ಇದು 10 ಮಿನಿಟ್ ಮೊದಲಿಗೆ ಬೇಯಲಿ ಎಣ್ಣೆ ಮತ್ತು ತುಪ್ಪದಲ್ಲಿ ಚಿಕನ್. ಈಗ ಇಲ್ಲಿ ನೋಡಿ 10 ಮಿನಿಟ್ ಚಿಕನ್ ಬೆಂದಿದೆ ಎಣ್ಣೆ ಮತ್ತು ತುಪ್ಪದಲ್ಲಿ. ಅದು ಎಣ್ಣೆ ಮತ್ತು ತುಪ್ಪದಲ್ಲಿ 10 ಮಿನಿಟ್ ಬೇಯುವುದರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ನಾವು ಇದಕ್ಕೆ ರುಬ್ಬಿಕೊಂಡಂತಹ ಮಸಾಲೆಯನ್ನು ಸೇರಿಸಿಕೊಳ್ಳುವ. ನಿಧಾನಕ್ಕೆ ಗ್ಯಾಸ್ ಸ್ಲೋ ಇಟ್ಕೊಳ್ಳಿ. ಈಗ ಇದಕ್ಕೆ ಮಿಕ್ಸ್ ಮಾಡುವ. ಈಗ ವಾಪಸ್ ನೀವು ಫ್ಲೇಮನ್ನು ಮೀಡಿಯಮ್ ಟು ಹೈ ಇಟ್ಕೊಳ್ಬೋದು ಒಮ್ಮೆ ಮಸಾಲ ಹಾಕಿದ ನಂತರ. ಈಗ ಇದಕ್ಕೆ ಒಳ್ಳೆ ಮಿಕ್ಸ್ ಕೊಟ್ಟು ವಾಪಸ್ ನಾವು 15 ಮಿನಿಟ್ ಬೇಯಲಿಕ್ಕೆ ಬಿಡುವ, ಬಾಯಿ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಅಲ್ಲಿಗೆ ನಮ್ಮದು ಚಿಕನ್ ಕೂರ್ಮ ರೆಡಿ ಆಗುತ್ತದೆ. ಬಾಯಿ ಮುಚ್ಚಿಗ 15 ಮಿನಿಟ್ ಬೇಯಲಿಕ್ಕೆ ಬಿಡುವ. ಅಲ್ಲಿಗೆ ನಮ್ಮದು ಚಿಕನ್ ಕೂರ್ಮ ರೆಡಿ. ನಮ್ಮ ಚಿಕನ್ ಕೂರ್ಮ ರೆಡಿಯಾಗಿದೆ ನೋಡಿ. ನೀವು ಈ ರೆಸಿಪಿಯನ್ನು ಒಂದು ಸಲ ಪ್ರಯತ್ನಿಸಿ. ಖಚಿತವಾಗಿ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡಿ. ಹೀಗೆ ನಿಮ್ಮೆಲ್ಲರ ಭೇಟಿ ಶೀಘ್ರದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ.